ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಭೇಟಿ. ಬೆಂಕಿಗೆ ಹಾನಿಯಾದ ಮನೆಯವರಿಗೆ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರಿಂದ ಧನ ಸಹಾಯ. ಕಳೆದ ಕೆಲ ದಿನಗಳ ಹಿಂದೆ ಬೆಂಕಿಗಾಹುತಿಯಾದ ಸೇಡಂ ತಾಲೂಕಿನ ರಂಜೋಳ ಗ್ರಾಮದ ಬಸವರಾಜ ಅರಿಕೇರಿ ಅವರ ಹಾನಿಯಾದ ಮನೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿ ಸಾಂತ್ವನ ತಿಳಿಸಿದರು. ಬೆಂಕಿಗೆ ಹಾನಿಯಾದ ಬಗ್ಗೆ ತಾಲೂಕು ಆಡಳಿತ ವರದಿ ಸಲ್ಲಿಸಿ ನಿಖರ ಕಾರಣದ ಮಾಹಿತಿ ನೀಡುವಂತೆ ಸಚಿವರು ಸೂಚನೆ ನೀಡಿದರು. ಇದೇ ವೇಳೆ ಸಚಿವರು ವೈಯಕ್ತಿಕ ಧನ ಸಹಾಯ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ಸತೀಶ್ ರೆಡ್ಡಿ ಪಾಟೀಲ್ ರಂಜೋಳ್ ಹಾನಿಯಾದ ಮನೆಯ ಕುರಿತು ಸರ್ಕಾರದ ಮಟ್ಟದಲ್ಲಿ ಪರಿಹಾರ ಒದಗಿಸುವಂತೆ ಮನವಿ ಸಲ್ಲಿಸಿದರು. ಈಗಾಗಲೇ ತಹಸೀಲ್ದಾರ್ ಅವರಿಗೆ ಸೂಚನೆ ನೀಡಿದಂತೆ ಘಟನೆಯ ಕುರಿತು ವರದಿ ಸಲ್ಲಿಸಿ ತಕ್ಷಣ ಪರಿಹಾರ ನೀಡುವಲ್ಲಿ ಕಾರ್ಯಾಚರಣೆ ನಡೆಸುವಂತೆ ಸೂಚಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶರಣ ರೆಡ್ಡಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದು ಕರೆಂಟ್ ಕನೆಕ್ಷನ್ ಇತ್ತ ನಿಮ್ದು ನಂಬರ್ ಇದು ಆರ್ಡರ್ ನಂಬರ್ ಮೀಟರ್ ಆದಲ್ಲ ಮೀಟರ್ ಸಿಲಿಂಡರ್ ಬಿ ಬ್ಲಾಸ್ಟ್ ಆಗಿದೆ. ಹೌದಾ ಸಿಲಿಂಡರ್ ಬಿ ಬ್ಲಾಸ್ಟ್ ಆಗಿದೆ. ಸಿಲಿಂಡರ್ ಬಿ ಬ್ಲಾಸ್ಟ್ ಆಗಿದೆ. ಹೌದಾ ಸಿಲಿಂಡರ್ ಬಿ ಬ್ಲಾಸ್ಟ್ ಆಗಿದೆ. ಹಚ್ಚಿದ್ರು ಮನ್ಯಾಗ ಅವಾಗ ಈ ಕಡೆ 9:00 ಹೋಗಾರ ಇಂದನೇ 9:40 ಹಂಗ ಆಗ್ತದೆ. ಒಂದು 10 ಗಂಟೆಗೆ ನಮಗೆ ಬೆಂಗಳೂರಿಗೆ ಫೋನ್ ಬಂತು. ಪರಿಶ್ರಮ ಮಾಡಿದ್ದೀವಿ ಜಸ್ಕಾಂ ಕಳಿಸಿದ್ದೀವಿ ಸರ್. ಅವರು ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ಪ್ರೊವಿಷನ್ ಚೆಕ್ ಮಾಡ್ತೀವಿ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.